ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿಶಾಲ್ನೆಸ್ ಫ್ಯಾಂಟಸಿ ಕನ್ನಡ. ಫ್ರೆಂಡ್ಸ್, ವಯನಾಡಲ್ಲಿ ನಮ್ಮ 3ನೇ ದಿನ ಯಾವ ರೀತಿ ಇರುತ್ತೆ, ಏನೆಲ್ಲ ನೋಡ್ತೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಈಗ ಸ್ಟಾರ್ಟ್ ಮಾಡಿದ್ದೀವಿ ನಾವು ವಯನಾಡಿನ ಫೇಮಸ್ ಆದಂತಹ ಈ ಟೂರಿಸಮ್ ಪ್ಲೇಸ್ಗಳಲ್ಲಿ 900 ಕಂಡಿ ಗ್ಲಾಸ್ ಬ್ರಿಡ್ಜ್ ಅಥವಾ 900 ಕಂಡಿ ಎಕೋ ಪಾರ್ಕ್ ಅಂತಲೂ ಹೇಳ್ಬೋದು. ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅದು ನಾನು ಗೂಗಲಲ್ಲೂ ತುಂಬ ನೋಡಿದ್ದೀನಿ, ತಿಳ್ಕೊಂಡಿದ್ದೀನಿ. ಸೊ ಬನ್ನಿ ಹೋಗೋಣ, ಯಾವ ರೀತಿ ಇರುತ್ತೆ ಏನು ಎತ್ತ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಹೋಗ್ತೀನಿ. ನೇಚರ್ ನೋಡ್ತಾ ಇದ್ದೀರಲ್ವ, ಎಷ್ಟು ಚೆನ್ನಾಗಿದೆ. ನೀವು ನೋಡಿ ಎಂಜಾಯ್ ಮಾಡಿ ಫ್ರೆಂಡ್ಸ್. ಇನ್ನೇನು ನಾವು ಗ್ಲಾಸ್ ಬ್ರಿಡ್ಜ್ ರೂಟಲ್ಲೇ ಇದ್ದೀವಿ. ಇನ್ನೊಂದು 10 ನಿಮಿಷ ಅನ್ನೋದ್ರಲ್ಲಿ ಬರುತ್ತೆ. ಸೊ ಇಲ್ಲಿ ಏನು ಅಂದರೆ ಓನ್ ವೆಹಿಕಲ್ಗೆ ಅಲೋ ಇಲ್ಲ ಅಂತ ಹೇಳ್ತಾಯಿದ್ರು ಮೇಲೆ ಗ್ಲಾಸ್ ಬ್ರಿಡ್ಜ್ಗೆ. ಸೊ ಹಾಗಾಗಿ ನಾವು ಅಲ್ಲಿ ತಿರ್ಗಾ ಟ್ರೆಕ್ಕಿಂಗ್ ಮಾಡಬೇಕು ಅಥವಾ ಒಂದು ಜೀಪಲ್ಲಿ ಹೋಗೋದಿರುತ್ತೆ. ಯಾಕಂದರೆ ರೋಡ್ ಸರಿ ಇಲ್ಲ, ಟ್ರೆಕ್ಕಿಂಗ್ ಮಾಡೋದಕ್ಕಂತೂ ಅಸಾಧ್ಯ. ಸೊ ಹಾಗಾಗಿ ನಾವೇನು ಮಾಡಿದ್ವಿ, ನಮ್ಮ ವೆಹಿಕಲ್ನ ಅಲ್ಲೇ ಪಾರ್ಕಿಂಗ್ ಮಾಡಿ ತಿರ್ಗಾ ನಾವು ಜೀಪ್ಗೆ 1200 ಪೇ ಮಾಡಿ ಜೀಪಲ್ಲಿ ಬರ್ತಾಯಿದ್ವಿ. ಇದ್ರ ಡಿಸ್ಟೆನ್ಸ್ ಅಂದರೆ ಮೆಪ್ಪಡಿ ಅನ್ನೋದೊಂದು ಪ್ಲೇಸು, ಆ ಪ್ಲೇಸಿಂದ ಮೇಲ್ಗಡೆ ಇದೆ ಗ್ಲಾಸ್ ಬ್ರಿಡ್ಜು. ಸೊ 7 ಕಿಲೋಮೀಟರ್ ಆಗುತ್ತೆ ಫ್ರೆಂಡ್ಸ್. 7 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡೋದು ಅಂದರೆ ಅಸಾಧ್ಯ. ಅಲ್ಲದೆ ನಾವು ಇವತ್ತೇ ವಾಪಸ್ ಬ್ಯಾಂಗ್ಳೂರಿಗೆ ಹೋಗೋದಿರೋದ್ರಿಂದ ಇವತ್ತು ಏನೇನು ಪ್ಲೇಸಸ್ ನೋಡೋದಕ್ಕೆ ಅಂದ್ಕೊಂಡಿದ್ವೋ ಆ ಪ್ಲೇಸಸ್ನೆಲ್ಲ ಕವರ್ ಮಾಡೋದಿತ್ತಲ್ವ. ಹಾಗಾಗಿ ನಾವು ಜೀಪಲ್ಲಿ ಗ್ಲಾಸ್ ಬ್ರಿಡ್ಜ್ಗೆ ಹೋಗ್ತಾ ಇದ್ದೀವಿ. ಇನ್ನು ಜೀಪಲ್ಲಿ ಕೂತ್ಕೊಂಡು ಗೊತ್ತೇ ಇರುತ್ತೆ ಆಫ್ ರೋಡಿಂಗ್ ಯಾವ ಥರ ಇರುತ್ತೆ, ಎಕ್ಸ್ಪೀರಿಯೆನ್ಸ್ ಆದವ್ರಿಗೆ ಗೊತ್ತೇ ಇರುತ್ತೆ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಕಷ್ಟ ವೀಡಿಯೋ ಮಾಡ್ಕೊಳ್ಳೋದು. ಅದರಲ್ಲಿ ನಾವು ಗಟ್ಟಿಯಾಗಿ ಕೂತ್ಕೊಳ್ಳೋದೇ ಒಂದು ಸಾಹಸ ಅಂತ ಹೇಳ್ಬೋದು. ಅದರಲ್ಲಿ ವಿಡಿಯೋ ಮಾಡೋದಿದೆ ಅಲ್ವಾ, ತುಂಬ ಕಷ್ಟ. ಯಾಕಂದರೆ ಕೂತ್ಕೊಂಡು ಬ್ಯಾಕ್ ಪೇನು, ಫುಲ್ ಬಾಡಿ ಪೇನೇ ಅಂತ ಹೇಳ್ಬೋದು, ಆ ಥರ ಆಗಿತ್ತು. ಬಟ್ ಇದೊಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಲ್ವಾ. ಈ ಥರದ್ದೆಲ್ಲ ನಾವು ಡೈಲಿ ಮಾಡೋದಕ್ಕೆ ಆಗೋದಿಲ್ಲ. ಸೊ ಪರವಾಗಿಲ್ಲ, ಯಾವಾಗಲಾದರೂ ಬಂದಾಗ ಈ ಥರ ಟ್ರಿಪ್ ಬಂದಾಗ ಈ ಥರ ಆಫ್ ರೋಡ್ ಚಾನ್ಸಸ್ ಇದ್ದಾಗ ಮಾತ್ರ ಮಾಡೋದಲ್ವಾ ಅಂತೇಳ್ಬಿಟ್ಟು ನಾವು ಜೀಪಲ್ಲಿ ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲಿನೂ ನಿಸರ್ಗದ ಒಂದು ಸೌಂದರ್ಯವನ್ನು ಸವಿಯೋದಕ್ಕೆ ಅಥವಾ ಯಾರಾದರೂ ಇಷ್ಟಪಡ್ತಾ ಇದ್ದಾರೆ ಈ ಥರ ಒಂದು ಸ್ವಲ್ಪ ಬಂದು ಯಾವುದೇ ಒಂದು ಜಂಜಾಟ ಇಲ್ಲದೆ 1-2 ದಿನಗಳ ಕಾಲ ಆರಾಮಾಗಿ ಇದ್ದು ಹೋಗಬೇಕು ಅನ್ನೋರಿಗೆ ಹೇಳಿ ಮಾಡಿಸಿದಂತಹ ಒಂದು ಪ್ಲೇಸ್ ಅಂತ ಹೇಳಿದರೆ ತಪ್ಪಾಗಲಾರದು. ಅಲ್ಲದೆ ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಈ ರೀತಿಯ ಒಂದು ವಾತಾವರಣನ. ಅಲ್ಲದೆ ಅಡ್ವೆಂಚರ್ಸ್ಗೆಲ್ಲ ತುಂಬ ಇರುವಂತಹ ಪ್ಲೇಸಸ್ ಇದು. ಹಾಗಾಗಿ ಮಕ್ಕಳಿಗೆ ಅಡ್ವೆಂಚರ್ ಗೇಮ್ ತುಂಬಾ ಇಷ್ಟ ಇರುತ್ತೆ ಆಲ್ಮೋಸ್ಟ್ ಅಲ್ಲೂ. ಇನ್ನು ಟ್ರೆಕ್ಕಿಂಗ್ ಮಾಡಿ ಹೋಗಿ ವಾಪಸ್ ಬರೋರು ದಾರಿಯಲ್ಲಿ ಸಿಕ್ಕರು, ಹಾಗೆ ನೋಡ್ತಾಯಿದ್ರು. ಸೊ ಯಾಕಂದರೆ ಜೀಪ್ಗಳು ಹೋಗ್ತಾ ಇದ್ದಾವಲ್ವ, ಹೋಗ್ತಾ ಇರಬೇಕಾದ್ರೆ ದಾರಿ ತುಂಬ ಚಿಕ್ಕದು. ಅದರಲ್ಲಿ ತಿರ್ಗಾ ಒಂದು ಜೀಪ್ ಹೋಗಿ ಒಂದು ಜೀಪ್ ಬರೋ ಥರ ಇತ್ತು. ಇನ್ನು ನಾವು ನೋಡ್ತಾ ಇನ್ನೇನು ಪಾರ್ಕು ಬಂದ ತಕ್ಷಣ ಅಲ್ಲಿ ಎಂಟ್ರಿ ಟಿಕೆಟ್ ತೊಗೊಂಡ್ವಿ, 250 ರುಪೀಸ್ ಕೊಟ್ಟು. ಅದರಲ್ಲಿ 250 ರುಪೀಸಲ್ಲಿ ಏನೇನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅಂತಂದರೆ ಅಲ್ಲಿ ಗ್ಲಾಸ್ ಬ್ರಿಡ್ಜ್ಗೆ ಮತ್ತು ಕಿಡ್ಸ್ ಪ್ಲೇ ಏರಿಯಾ ಇದೆ, ಕ್ರಿಕೆಟ್ ಇದೆ, ಜೊತೆಗೆ ಫುಟ್ಬಾಲ್ ಇದೆ, ಅಲ್ಲದೆ ಆರ್ಚರಿ ಇಷ್ಟೆಲ್ಲನೂ ಇದೆ. ಒಂದು ಸ್ವಿಂಗ್ ಇದೆ ಫ್ರೆಂಡ್ಸ್, ಅಡ್ವೆಂಚರ್ ಸ್ವಿಂಗ್ ಅಂತ, ಅದು ಕೆಳಗಡೆ ಇದೆ. ಇದು ಅಲ್ಲ, ಇದು ಕಿಡ್ಸ್ ಚಿಕ್ಕ ಮಕ್ಕಳಿಗೆ ಸುಮ್ಮನೆ ಆಟ ಆಡೋದಕ್ಕೆ, ಚಿಕ್ಕ ಮಕ್ಕಳು ಅಂತಲ್ಲ ದೊಡ್ಡವರು ಕೂತ್ಕೋಬೋದು. ಈ ಒಂದು ಸೀನ್ರಿ ಚೆನ್ನಾಗಿ ಬರುತ್ತೆ ಇಲ್ಲಿ ಕೂತ್ಕೊಂಡು ಫೋಟೋ ತಗೊಂಡ್ರೆ ಅಂದ್ಬಿಟ್ಟು. ಹಾಗೆ ಅವಳು ಸ್ವಲ್ಪ ಕೂತ್ಕೊಂಡ್ಳು, ಯಾಕಂದರೆ ದಿಬ್ಬ ಥರ ಇದೆ ಅಲ್ವಾ, ಮೊದಲೇ ಹತ್ತಿ ಬಂದು ಸಾಕಾಯಿತು, ಸ್ವಲ್ಪ ಕೂತ್ಕೊಂಡ್ಳು, ಅವಳು ಕಾಲು ನೋಯುತ್ತೆ ಅಂತ. ನಾನು ಹಾಗೆ ಚಿಕ್ಕದಾಗಿ ಒಂದು ಕ್ಲಿಪ್ಪಿಂಗ್ ತಗೊಂಡೆ, ಇಲ್ಲಿನೂ ತುಂಬ ಚೆನ್ನಾಗಿ ಬರುತ್ತೆ ಅಂಥೇಳಿ. ಇನ್ನು ನೆಕ್ಸ್ಟ್ ನಾವು ಹಾಗೆ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ, ಎಲ್ಲೆಲ್ಲಿ ಏನೇನು ಪ್ಲೇಸ್ ಇದೆ, ಎಲ್ಲೆಲ್ಲಿ ಹೋಗಬೇಕು ಅಂತ. ಆರ್ಚರಿಗೆ ಒಂದು ಕಡೆ ಮಾಡಿದ್ದಾರೆ, ಇನ್ನು ಸ್ವಿಂಗಿಗೆ ಒಂದು ಕಡೆ ಪ್ಲೇಸ್ ಇದೆ, ಇನ್ನು
ಗ್ಲಾಸ್ ಬ್ರಿಡ್ಜ್ ಒಂದು ಕಡೆ, ಇದು ಸ್ವಿಂಗ್ ಫ್ರೆಂಡ್ಸ್, ಇದು ಅಡ್ವೆಂಚರ್ ಸ್ವಿಂಗು ಅಥವಾ ಲಾಂಗೆಸ್ಟ್ ಸ್ವಿಂಗ್ ಅಂತಲೂ ಹೇಳ್ಬೋದು. ತುಂಬ ಚೆನ್ನಾಗಿದೆ, ನೋಡೋಣ ಯಾವ ರೀತಿ ಇರುತ್ತೆ ಅನ್ನೋದನ್ನು. ಫಸ್ಟು ಗ್ಲಾಸ್ ಬ್ರಿಡ್ಜ್ಗೆ ಹೋಗಿಬಿಟ್ಟು ಹೇಗಿದೆ ಏನು ಎತ್ತ ನೋಡ್ಕೊಂಡು ಬರೋಣ. ಇಲ್ಲಿ ಹೋಗೋದಕ್ಕೂ ಮುಂಚೆ ಶೂ ಮತ್ತು ಸ್ಲಿಪ್ಪರ್ನ ಇಲ್ಲೇ ರಿಮೂವ್ ಮಾಡಿ ಹೋಗೋದಿತ್ತು. ತುಂಬ ಇಲ್ಲಿಂದನೇ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಫಸ್ಟು ಹೋದ್ರು ನನ್ನ ಮಕ್ಕಳಿಬ್ಬರು ಒಳಗಡೆ, ಅವ್ರಿಗೆ ಹೇಳ್ತಾಯಿದ್ದೆ, ಸ್ವಲ್ಪ ಗಾಳಿಗೂ ಏನೋ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಶೇಕ್ ಆಗ್ತಾಯಿತ್ತು. ನನಗೆ ಭಯ ಆಯಿತು. ಇನ್ನು ಇಲ್ಲ ಇದು ಆ ಥರನೇ ಇರುತ್ತೆ ಅಂತ ಹೇಳಿದ್ರು ಅಲ್ಲಿ ಕೂತ್ಕೊಂಡಿರೋರು. ಇನ್ನು ಹೋದ್ವಿ, ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಅಂತ ಹೇಳ್ಬೋದು ಫ್ರೆಂಡ್ಸ್. ಅಲ್ಲದೆ ಇಲ್ಲಿ ಬಂದ ತಕ್ಷಣ ಫಸ್ಟು ನಮ್ಮ ಮನಸ್ಸೆಳ್ದಿರೋದು ಏನು ಅಂದರೆ ಇಲ್ಲಿಯ ಒಂದು ವಾತಾವರಣ, ಜೊತೆಗೆ ಇಲ್ಲಿಯ ಒಂದು ನಿಸರ್ಗದ ಸೌಂದರ್ಯ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ವ್ಯೂ ಪಾಯಿಂಟ್ ಮಾತ್ರ ಸಖತ್ತಾಗಿದೆ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಫೋಟೋಗಳನ್ನ ವೀಡಿಯೋಗಳನ್ನ ಮಾಡ್ಕೊಳ್ತಾಯಿದ್ರು ಜನಗಳು ನಾವು ಬಂದಾಗ. ಅದೆಲ್ಲ ಜನ ಎಲ್ಲ ಸ್ವಲ್ಪ ಕಡಿಮೆ ಆದಮೇಲೆ ನಾವು ಒಳಗಡೆ ಹೋಗಿದ್ದು. ಯಾಕಂದರೆ ಎಲ್ರಿಗೂ ಅವರದ್ದೇ ಆದ ಒಂದು ಫ್ರೀಡಮ್ ಬೇಕಲ್ವಾ. ಯಾರೋ ಒಬ್ಬರು ಫೋಟೋ ತೊಗೊಳ್ತಾ ಇದ್ದಾರೆ, ವೀಡಿಯೋ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಅವ್ರಿಗೂ ತುಂಬ ಡಿಸ್ಟರ್ಬೆನ್ಸ್ ಆಯಿತು ಅಂದ್ಬಿಟ್ಟು ನಾವು ಸ್ವಲ್ಪ ಹಾಗೆ ಸೈಡಲ್ಲೆಲ್ಲ ತೊಗೊಂಡು, ಆಮೇಲೆ ನಾವು ಬಂದಾಗ ಒಂದು 4 ಮೆಂಬರ್ಸ್ ಇದ್ದರು. ನಾವು ಬಂದಮೇಲೆ ಅವ್ರು ಹೋದ್ಮೇಲೆ ನಾವು ಜಸ್ಟ್ ಹಾಗೆ ಸ್ವಲ್ಪ ವೀಡಿಯೋಗಳನ್ನ, ಅಲ್ಲದೆ ಸ್ವಲ್ಪ ಈ ಸೀನ್ರೀಸ್ ಎಲ್ಲ ತುಂಬ ಚೆನ್ನಾಗಿತ್ತು, ಹಾಗಾಗಿ ವಿಡಿಯೋ ಮಾಡಿಕೊಂಡೆ. ನೋಡ್ತಾ ಇದ್ರಲ್ವ, ಜೀಪ್ ಅಲ್ಲಿ ಬಂದು ಸ್ಟಾಪ್ ಮಾಡುತ್ತೆ, ಅಲ್ಲಿಂದ ನಾವು ಮೇಲ್ಗಡೆ ಬರೋದಿರುತ್ತೆ. ತುಂಬಾ ಡಿಸ್ಟೆನ್ಸ್ ಹೈಟ್ ಇತ್ತು ಅಂತ ಹೇಳ್ಬೋದು. ಕೊನೆಗೆ ಈ ರೀತಿ ಒಂದು ವಿಡಿಯೋ ಎಲ್ಲ ಮಾಡಿಕೊಂಡು ಲಾಸ್ಟಲ್ಲಿ ಈ ಥರ ಕ್ಲಿಪ್ಪಿಂಗ್ ಎಲ್ಲ ತೊಗೊಂಡು ಆಚೆ ಬಂದ್ವಿ. ಆ ಬ್ರಿಡ್ಜಿಂದ ಹೊರಗಡೆ ಬಂದ್ವಿ. ಅಲ್ಲಿಂದ ಬಂದ ತಕ್ಷಣ ನೆಕ್ಸ್ಟು ಲೆಫ್ಟ್ ಸೈಡಲ್ಲೇ ನಮಗೆ ಈ ಥರ ಸ್ವಿಂಗ್ ಇತ್ತು. ಅಲ್ಲಿ ಹೋಗಿ ಅಲ್ಲಿನೂ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ನನ್ನ ಮಗಳಿಗಾದ್ರೆ, ಅಂದರೆ ಬಿಲೋ 10 ಇಯರ್ಸ್ ಇದ್ದರೆ ಮಕ್ಕಳು ಒಬ್ಬರಿಗೆ ಬಿಡೋದಿಲ್ಲ, ಜೊತೆಗೆ ಯಾರಾದರೂ ಇರಬೇಕು ಅಂತ ಹೇಳ್ತಾಯಿದ್ರು. ಸರಿ, ನಾನು ನಮ್ಮ ಮನೆಯವ್ರು ಕೂತ್ಕೊಂಡ್ವಿ, ಅವಳು ಕೂತ್ಕೊಳ್ತೀನಿ ಅಂತ ಹೇಳಿದ್ರು. ತುಂಬ ಹೈಟಲ್ಲಿದೆ ಸ್ವಿಂಗು, ಅಲ್ಲದೆ ತುಂಬ ಚೆನ್ನಾಗಿ ಬರ್ತಾಯಿತ್ತು ವ್ಯೂ ಎಲ್ಲನೂ. ನನ್ನ ಮಗ ಹೇಳ್ತಾಯಿದ್ದ, ಅಮ್ಮ ವಿಡಿಯೋ ಮಾಡ್ಕೊಳ್ತಾ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ವ್ಯೂ ಎಲ್ಲ ಅಂತೇಳ್ಬಿಟ್ಟು. ಸರಿ, ನಮ್ಮದು ವಿಡಿಯೋ ಮಾಡೋದು ಕಷ್ಟನೇ ಅಲ್ವಾ, ಈ ಉಯ್ಯಾಲೆ ಆಡಬೇಕಾದ್ರೆ ವಿಡಿಯೋ ಮಾಡ್ಕೊಳ್ಳೋದು ಕಷ್ಟ, ಫೋಟೋ ತೆಗೆಯೋದು ಕಷ್ಟ. ಸರಿ, ಹಾಗೆ ಟ್ರೈ ಮಾಡಿದ್ದಾನೆ, ಚೆನ್ನಾಗಿ ಬಂದಿದೆ. ಇನ್ನು ನಮ್ಮದಾದಮೇಲೆ ಅವನನ್ನು ಕೂತ್ಕೊಂಡ, ಅವನ ಜೊತೆ ಯಾರೂ ಬೇಡ ಪರವಾಗಿಲ್ಲ ಅಂತ ಹೇಳಿದರು ಅವರು, ಅಲ್ಲಿ ಸೆಕ್ಯೂರಿಟಿಗಳಿರ್ತಾರೆ. ಸೊ ಅವನೂ ಆಟ ಆಡಿ ಅವನಿಗೂ ಒಳ್ಳೆ ಫೀಲ್ ಆಯಿತು ಅಂತ ಹೇಳ್ಬೋದು. ಈ ನಿಸರ್ಗದ ಮಡಿಲಲ್ಲಿ ಈ ರೀತಿ ಉಯ್ಯಾಲೆ ಆಡೋದು ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಫ್ರೆಂಡ್ಸ್. ಅದರಲ್ಲೂ ತುಂಬ ಎಂಜಾಯ್ ಮಾಡಿದ್ದು ನನ್ನ ಮಗ ಅಂತ ಹೇಳ್ಬೋದು. ನನ್ನ ಮಗಳು ಎಂಜಾಯ್ ಮಾಡಿದ್ಲು, ಬಟ್ ಅವಳು ಒಬ್ಬಳೇ ಕೊಡ್ತೀನಲ್ಲೂ ಭಯ ಅಲ್ವಾ, ತುಂಬ ಹೈಟಲ್ಲಿತ್ತು ಸ್ವಿಂಗು. ಹಾಗಾಗಿ ಇನ್ನು ಅದಾದಮೇಲೆ ಇಲ್ಲಿ ಅಪ್ಪ ಮಗಳು ಜೊತೆಗೆ ಕೂತ್ಕೊಂಡು ಸ್ವಲ್ಪ ಸ್ವಿಂಗ್ ಆಡಿ, ಇನ್ನು ನೆಕ್ಸ್ಟ್ ನಾವು ಹೋಗ್ತಾಯಿದ್ದೀವಿ ಟ್ರೀ ವ್ಯೂ ಪಾಯಿಂಟ್ ಅಂದ್ಬಿಟ್ಟು. ಒಂದು ಟ್ರೀ ಮಧ್ಯದಲ್ಲಿ ವ್ಯೂ ಪಾಯಿಂಟ್ ಮಾಡಿದ್ದಾರೆ. ಇನ್ನು ಅದನ್ನು ಹತ್ಬಿಟ್ಟು ನೋಡೋಣ. ಇಲ್ಲಿ ಎಲ್ಲ ಕಡೆಯೂ ವ್ಯೂ ಪಾಯಿಂಟ್ ಜಾಸ್ತಿ ಇದೆ, ಯಾಕಂದರೆ ಕೇರಳ, ವಯನಾಡು ಈ ಥರದ ಪ್ಲೇಸಸ್ ಅಂದರೆ ಅದೇ ಅಲ್ವಾ. ನಿಸರ್ಗನ ನೋಡಿ ಇಷ್ಟಪಡೋರು, ನಿಸರ್ಗದ ಬಗ್ಗೆ ಒಲವಿರೋರಿಗೆ ತುಂಬ ಹೇಳಿ ಮಾಡಿಸಿದಂತಹ ಪ್ಲೇಸ್ಗಳಿವೆಲ್ಲನೂ ಅಂತ ಹೇಳ್ಬೋದು. ಇದು ನಮ್ಮ ಕರ್ನಾಟಕದಲ್ಲೂ ತುಂಬ ಕಡೆ ಇದೆ ಈ ಥರದ್ದೆಲ್ಲ ಪ್ಲೇಸಸ್ಗಳು. ಇನ್ನು ನಾವು ಬಂದುಬಿಟ್ಟು ಇಲ್ಲಿ ನಿಂತ್ಕೊಂಡು ನೋಡಿದಾಗ ಅದೇ ಒಂದು ವ್ಯೂ ಪಾಯಿಂಟು, ಅಲ್ಲಿ ನಾವು ಗ್ಲಾಸ್ ಬ್ರಿಡ್ಜಲ್ಲಿ ನೋಡಿದ ವ್ಯೂ ಪಾಯಿಂಟು ಇಲ್ಲಿನೂ ಎಲ್ಲ ಸೇಮ್ ಇತ್ತು. ಇನ್ನು ನೀವು ನೋಡಿ ಫ್ರೆಂಡ್ಸ್, ಎಂಜಾಯ್ ಮಾಡಿ, ತುಂಬ ಚೆನ್ನಾಗಿದೆ. ಒಂದು ಆ್ಯಕ್ಟಿವಿಟಿಗೆ ಬಂದ್ವಿ ಫ್ರೆಂಡ್ಸ್. ಇಲ್ಲಿ ಬಂದು ನಮ್ಮ ಮನೆಯವರು ಮತ್ತು ನನ್ನ ಮಗ ಟ್ರೈ ಮಾಡಿದರು, ನಾನೇನು ಟ್ರೈ ಮಾಡಲಿಲ್ಲ, ನನಗೇನು ಅಷ್ಟು ಇಂಟ್ರೆಸ್ಟ್ ಇಲ್ಲ ಇದರಲ್ಲಿ. ಸೊ ಹಾಗಾಗಿ ನಾನು ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಅವರ ಅಪ್ಪ ಮಗ ಇಬ್ಬರೂ ಆರ್ಚರಿ ಟ್ರೈ ಮಾಡಿದರು. ಅವ್ರಿಗೇನೋ ಇಷ್ಟ ಇತ್ತು ಇಬ್ರಿಗೂ. ಸೊ ಹಾಗಾಗಿ ಅವರಿಬ್ಬರು ಟ್ರೈ ಮಾಡ್ತಾಯಿದ್ರು. ನಾನು ಹಾಗೆ ನಿಂತ್ಕೊಂಡು ವಿಡಿಯೋ ಮಾಡಿಕೊಂಡು ನನ್ನ ಮಗಳನ್ನ ಹಿಡ್ಕೊಂಡು ನೋಡ್ತಾಯಿದ್ದೆ. ಅವಳು ನಾನು ಮಾಡ್ತೀನಿ ಅಂದ್ಲು, ಬಟ್ ಅವಳು ಹೈಟ್ ಕಡಿಮೆ ಇರೋದ್ರಿಂದ ಅವಳಿಗೆ ಬರೋದಿಲ್ಲ ಅಂತ ಹೇಳಿದರು ಅಲ್ಲಿ. ಇನ್ನು ಸರಿ, ಇವಂದು ಮುಗಿಸ್ಕೊಂಡು ನೆಕ್ಸ್ಟು
ಇನ್ನೇನಿದೆ ನೋಡೋಣ ಅಂದ್ಬಿಟ್ಟು ಯೋಚನೆ ಮಾಡ್ತಾಯಿದ್ವಿ. ಕ್ರಿಕೆಟು ಫುಟ್ಬಾಲು ಅದೆಲ್ಲ ಇದೆ ಅಲ್ಲಮ್ಮ ಅಂದ್ಬಿಟ್ಟು ಅವಳು ಏನೂ ಆಟ ಆಡಿರಲಿಲ್ವಲ್ಲ, ಸೊ ಅವಳಿಗೂ ಒಂದು ಬೇಕು ಆಟ ಆಡೋಕ್ಕೆ ಅಂದ್ಬಿಟ್ಟು ಇದು ಮಾಡ್ತಾಯಿದ್ಲು. ಸರಿ ಇನ್ನು ಫುಟ್ಬಾಲ್ ಇದೆ ಬಾ ಆಟ ಆಡುವಂತೆ ಅಂತೇಳಿ ಕರ್ಕೊಂಡು ಬಂದು ಅವಳಿಗೆ ಫುಟ್ಬಾಲ್ ಕೋರ್ಟಲ್ಲಿ ಬಿಟ್ಟಿದ್ದಾಯಿತು. ಇನ್ನು ಅಪ್ಪ ಮಗ ಮಗಳು ಎಲ್ಲನೂ ಆಟ ಆಡ್ತಾಯಿದ್ರು ಅಲ್ಲೇ ನಿಂತ್ಕೊಂಡು. ನಮ್ಮ ಮನೆಯವ್ರು ಹೇಳ್ಕೊಡ್ತಾರೆ ಯಾವ ರೀತಿ ಎಲ್ಲ ಬಾಲ್ ಹಾಕಬೇಕು, ಯಾವ ರೀತಿ ಹೊಡಿಬೇಕು ಅಂದ್ಬಿಟ್ಟು ಅವಳಿಗೆ. ಸೊ ಅವಳು ಕೇಳೋಕ್ಕೆ ರೆಡಿ ಇಲ್ಲ, ನಾನು ಆಟ ಆಡಬೇಕಪ್ಪ, ನಾನು ಆಡ್ತೀನಿ ನೀನು ಬಿಡು ಅಂತೇಳಿ ತಿರ್ಗಾ ಮತ್ತೆ ಬಾಲ್ ಕಸ್ಕೊಂಡ್ಳು. ಒಟ್ಟು ಏನೋ ಅವಳೊಂದು ರೀತಿ ಖುಷಿ ಪಟ್ಲು, ಎಂಜಾಯ್ ಮಾಡಿದ್ಲು ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟು ಅದ್ರ ಪಕ್ಕದಲ್ಲೇ ಕ್ರಿಕೆಟ್, ಅದಕ್ಕೂ ಈ ರೀತಿಯೆಲ್ಲ ನೆಟ್ ಹಾಕಿಬಿಟ್ಟು ಸುತ್ತನೂ ನೆಟ್ ಹಾಕಿ ಬಾಲೆಲ್ಲೋ ಆಚೆ ಹೋಗದೇನೆ ಅಲ್ಲೇ ಬೀಳೋ ಥರ ಮಾಡಿದ್ದಾರೆ. ಒಟ್ಟಾರೆಯಾಗಿ ಚೆನ್ನಾಗಿತ್ತು ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಖುಷಿಪಟ್ಟರು ಮಕ್ಕಳು, ಫನ್ನಾಗೂ ಎಂಜಾಯ್ ಇತ್ತು ಅಂತ ಹೇಳ್ಬೋದು. ಇಲ್ಲಿ ನನಗೂ ಕ್ರಿಕೆಟ್ ಆಡಿಸ್ತಾ ಇದ್ದಾಳೆ ನಮಗೆ, ಅಮ್ಮ ನೀನು ಕ್ರಿಕೆಟ್ ಆಡು ಅಂದ್ಬಿಟ್ಟು. ಸೊ ಅವಳು ಹಾಕೋ ಬಾಲ್ ನನಗೆ ಬ್ಯಾಟಿಂಗ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸರಿ ನನ್ನ ಮಗ ನಾನು ಮಾಡಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಅವನು ಮಾಡ್ತಾಯಿದ್ದ. ಈ ರೀತಿಯಾಗಿ ಒಟ್ಟಾರೆಯಾಗಿ ನಾವು ಗ್ಲಾಸ್ ಬ್ರಿಡ್ಜಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಎಲ್ಲರೂ ಒಂದೊಂದು ಸ್ವಲ್ಪ ಹೊತ್ತು ಕ್ರಿಕೆಟ್ ಆಡಿದ್ವಿ, ಫುಟ್ಬಾಲ್ ಆಡಿದ್ವಿ, ಎಲ್ಲನೂ ಜೋಕಾಲಿ ಪ್ರತಿಯೊಂದನ್ನು ಟ್ರೈ ಮಾಡಿದ್ವಿ, ಪ್ರತಿಯೊಂದನ್ನು ಎಂಜಾಯ್ ಮಾಡಿದ್ವಿ. ನಮಗೆ ಬರದೇ ಇದ್ರೂ ಅಲ್ಲಿ ಎಂಜಾಯ್ಮೆಂಟ್ ಅದಾಗೋ ಖುಷಿ ಇದೆ ಅಲ್ವಾ, ಅದು ಹಾಗೆ. ಒಟ್ಟಾರೆಯಾಗಿ ಲಾಸ್ಟಲ್ಲಿ ನನ್ನ ಮಗಳು ಬಿಡಲಿಲ್ಲ, ನಾನು ಕ್ರಿಕೆಟ್ ಆಡಬೇಕು ಅಂತ. ಏನೇನು ಎಲ್ಲರೂ ಆಡ್ತಿರಲ್ವ, ಎಲ್ಲರೂ ಅದೇ ಥರ ನಾನು ಆಡಬೇಕು ಅನ್ನೋ ಥರ ಆಡ್ತಾಯಿದ್ಲು. ಇನ್ನು ಬಾಮ ಟೈಮ್ ಆಗಿಬಿಡುತ್ತೆ ಇಲ್ಲೇ ಆಟ ಆಡ್ಕೊಳ್ತಾ ಕೂತ್ಕೊಂಡ್ರೆ ಅಂದ್ಬಿಟ್ಟು ಇನ್ನೇನು ಅವ್ರಿಗೆ ನಾವು ಜಿಪ್ ಲೈನ್ ತೊಗೊಂಡಿದ್ವಿ, ಇಲ್ಲಿ ಯಾವ ರೀತಿ ಇರುತ್ತೆ ಅಂದ್ಬಿಟ್ಟು. ಸೊ ಒಂದು 100 ಮೀಟರ್ ಅಂದರೆ ಗ್ಲಾಸ್ ಬ್ರಿಡ್ಜ್ ಇದೆ ಅಲ್ವಾ, ಅದರಿಂದ 100 ಮೀಟರ್ ಡೌನಲ್ಲಿ ಬಂದು ಅದೇ ಜೀಪಲ್ಲೇ ಕರ್ಕೊಂಡು ಬರ್ತಾರೆ, ಅಲ್ಲಿ ನಿಂದಿಸಿದ್ರು. ಸೊ ಇಲ್ಲಿ 2 ವೇ ಇತ್ತು ಫ್ರೆಂಡ್ಸ್, ಮೇಲ್ಗಡೆಯಿಂದ ಆ ಕಡೆ ಹೋಗೋದಿತ್ತು. ಅಣ್ಣ ತಂಗಿ ಇಬ್ಬರು ಆಡಿದರು. ಇಲ್ಲಿ 350 ಒಬ್ಬರಿಗೆ. ಸೊ ಇಲ್ಲಿ ಹೋಗೋದು ಒಂದು ಕಡೆ, ಅಂದರೆ ಮೇಲ್ಗಡೆಯಿಂದ ಹೋಗ್ತಾರೆ, ಕೆಳಗಡೆಯಿಂದ ವಾಪಸ್ ಬರೋದು, ಈ ಥರ ಇತ್ತು. ತುಂಬ ಚೆನ್ನಾಗಿತ್ತು. ಇಲ್ಲಿ ತುಂಬ ಮಕ್ಕಳಿಗೆ ಎಂಜಾಯ್ಮೆಂಟ್ ಆಯಿತು ಅಂತ ಹೇಳ್ಬೋದು. ಅಂದರೆ ಇಲ್ಲಿ ಸ್ವಲ್ಪ ಡಿಸ್ಟೆನ್ಸ್ ಏನಿತ್ತು ಅಂದರೆ ಕಡಿಮೆ ಇತ್ತು ಅಂತ ಹೇಳ್ಬೋದು. ಇನ್ನು ಇದೆಲ್ಲ ಏನಂದರೆ ಓಪನ್ ಇರಲಿಲ್ವಲ್ಲ, ಹಾಗಾಗಿ ಅಷ್ಟೊಂದು ವಿಡಿಯೋ ಕ್ಲಾರಿಟಿ ಇಲ್ಲ ಅನಿಸುತ್ತೆ. ಬರೀ ಗಿಡ ಮರಗಳು ಜಾಸ್ತಿ ಇದೆ, ಹೈಟಲ್ಲಿದೆ. ನಾವು ಫಸ್ಟ್ ಡೇ ಆಡಿದ್ದಲ್ಲಿ ಅಲ್ಲಿ ಟೀ ಎಸ್ಟೇಟಲ್ಲಿ ಮಾಡಿದ್ದು, ಇಲ್ಲಿ ಎಲ್ಲ ಅಂದರೆ ತುಂಬ ದೊಡ್ಡದಾಗಿ ಗಿಡಗಳಿತ್ತು. ಇನ್ನು ಇಲ್ಲಿಂದ ನಾವು ಹೋಗ್ತಾಯಿದ್ದೀವಿ ಪೂಕೋಡೆ ಲೇಕಿಗೆ. ಸೊ ಇಲ್ಲೆಲ್ಲ ಪಾರ್ಕ್ ಏನು ಗ್ಲಾಸ್ ಬ್ರಿಡ್ಜ್ ಇತ್ತಲ್ವ ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ಇನ್ನು ನಾವು ಹೋಗ್ತಾಯಿದ್ದೀವಿ ಪೂಕೋಡೆ ಲೇಕಿಗೆ. ಸೊ ಅದನ್ನು ವಯನಾಡಲ್ಲಿ ಇರ್ತಕ್ಕಂಥ ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಅದನ್ನು ಒಂದು ಫೇಮಸ್ ಆದಂತಹ ಪ್ಲೇಸ್ ಅಂತ ಹೇಳ್ತಾರೆ. ಸೊ ಎಲ್ಲಿ ನೋಡಿದರೂ ಜಿಪ್ ಲೈನು ಫ್ರೆಂಡ್ಸ್, ಎಲ್ಲಿ ನೋಡಿ ನೀವು ಅಡ್ವೆಂಚರ್ಸ್ ಗೇಮು, ಈ ಜಾಯಿಂಟ್ ಸ್ವಿಂಗು ಈ ಥರದ್ದೆಲ್ಲ ಇತ್ತು. ಇನ್ನು ಟೀ ಎಸ್ಟೇಟ್ಗಳಲ್ಲೇ ಈ ಥರದ್ದೆಲ್ಲ ಇದ್ದಿದ್ದು. ತುಂಬ ಚೆನ್ನಾಗಿದೆ. ವ್ಯೂ ನೋಡ್ತಾ ಇದ್ದೀರಲ್ವ ಫ್ರೆಂಡ್ಸ್, ನನಗಂತೂ ಅಲ್ಲಿ ಎಲ್ಲಾದರೂ ಇಳಿದು ಫೋಟೋ ತೊಗೊಳ್ಳೋಣ ಅನ್ನಿಸ್ತಾ ಇತ್ತು. ಬಟ್ ಏನು ಮಾಡೋದು, ಇಲ್ಲೆಲ್ಲ ಎಲ್ಲಿ ನಿಲ್ಲಿಸೋ ಹಂಗಿಲ್ಲ, ವೆಹಿಕಲ್ಸ್ ಎಲ್ಲಿ ಬೇಕಲ್ಲಿ ತುಂಬ ರೆಸ್ಟ್ರಿಕ್ಷನ್ ಇರುತ್ತೆ. ಅಲ್ಲದೆ ನಾವು ರಾಜ್ಯ ಬಿಟ್ಟು ರಾಜ್ಯಕ್ಕೆ ಹೋದಾಗ ಅಲ್ಲಿ ರೂಲ್ಸ್ಗಳನ್ನ ಫಾಲೋ ಮಾಡಬೇಕಾಗುತ್ತೆ. ಸುಮ್ಮನೆ ಫಾಲೋ ಮಾಡದೇ ಇದ್ದರೆ ಏನಾದರೂ ತೊಂದರೆ ಆಗುತ್ತೆ ಅಂದ್ಬಿಟ್ಟು ನಾವು ಹೇಗಿರುತ್ತೋ ಹಾಗೆ ನೋಡಿಕೊಂಡು ಬಂದ್ವಿ. ಇನ್ನು ಅದಾದಮೇಲೆ ಈ ಪೂಕೋಡೆ ಲೇಕ್ಗಿಂತ ಮುಂಚೆ ಸೂಚಿಪರ ಫಾಲ್ಸ್ ಬರುತ್ತೆ. ಸೊ ಅಲ್ಲಿ ನೀರಿರಲಿಲ್ಲ ಅಂತ ಹೇಳ್ತಾಯಿದ್ರು, ಹೋಗಿ ನೋಡಿ ಬರೋಣ, ನೀರಿಲ್ಲ ಅಂದರೆ ಏನಾಯಿತು, ಅದು ಒಂದು ಟೂರಿಸಮ್ ಪ್ಲೇಸ್ ಅಲ್ವಾ ಅಂದ್ಬಿಟ್ಟು ಹೋದ್ವಿ. ಹೋಗ್ತಾದ ಇನ್ನೇನು ಅದನ್ನು ಹೀಗೆ ಸ್ವಲ್ಪ ಇಳಿದು ಹತ್ತೋ ಥರ ಇತ್ತು. ಕೆಳಗಡೆ ಇರುತ್ತಲ್ವ ಫಾಲ್ಸ್ ಅಂದರೆ, ಇನ್ನು ಮೇಲೆಯಿಂದ ಕೆಳಗಡೆ ಇಳಿದು ಸ್ವಲ್ಪ ಅಲ್ಲಿ ವ್ಯೂ ಪಾಯಿಂಟ್ ಇತ್ತು, ಹಾಗೆ ನಿಂತ್ಕೊಂಡಿದ್ವಿ. ಸ್ವಲ್ಪ ನಮಗೆ ಓಡಾಡಿ ಸುಸ್ತಾಯಿತು ಫ್ರೆಂಡ್ಸ್, ಹಾಗಾಗಿ ಒಂದು ಗಿಡದ ನೆರಳ ಕಡೆ ನಿಂತ್ಕೊಂಡಿದ್ವಿ. ಅಲ್ಲೇ ನಿಂತ್ಕೊಂಡಲ್ಲೇ ನಮ್ಮ ಮನೆಯವರು ಹಾಗೆ ವಿಡಿಯೋ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಇಲ್ಲಿ ಬೇಡ ವಾಪಸ್ ಹೋಗೋಣ ಅಂದ್ಕೊಂಡ್ವಿ. ಬಂದಿದ್ದೀವಿ ಒಂದು ಅರ್ಧ ಇನ್ನು ಸ್ವಲ್ಪ ಇದೆ, ನೋಡ್ಕೊಂಡು ಹೋಗ್ಬಿಡೋಣ ಯಾವ ಥರ ಇರುತ್ತೆ ಏನು ಅಂತ. ಮೇಯ್ನಾಗಿ ಈ ಫಾಲ್ಸ್ ಏನಕ್ಕೆ ನೀರು ಕಡಿಮೆ ಇತ್ತು ಅಂದರೆ ಮಳೆ ಬಂದಿರಲಿಲ್ವಲ್ಲ, ಹಾಗಾಗಿ ಸರಿ ನೋಡೋಣ ಅಂತೇಳ್ಬಿಟ್ಟು ಇಳಿದು ಹೋಗ್ತಾಯಿದ್ವಿ.
ತುಂಬ ಹೊತ್ತೇನು ಟೈಮ್ ಸ್ಪೆಂಡ್ ಮಾಡಲಿಲ್ಲ ಫ್ರೆಂಡ್ಸ್. ಇಲ್ಲಿ ಹಬ್ಬಬ್ಬ ಅಂದರೆ ಒಂದು 1/2 ಅವರ್, ಅದಕ್ಕೂ ಜಾಸ್ತಿ ಇರಲಿಲ್ಲ. ಇಲ್ಲಿ ನಾವು ನೀರಲ್ಲೂ ಇಳಿದಿಲ್ಲ ಫ್ರೆಂಡ್ಸ್, ಯಾಕಂದರೆ ನೀರು ತುಂಬ ಕಡಿಮೆ ಇತ್ತಲ್ವಾ. ನಮಗೇನು ಅಷ್ಟು ದೂರ ಹೋಗಿ ಅಂದರೆ ಎಲ್ಲಿ ನೀರು ಇಳಿತಾ ಇದೆ ಅಲ್ಲಿ ಮಾತ್ರ ಹೋಗಿ ಆಟ ಆಡಬೇಕಿತ್ತು. ಇನ್ನು ಸುಮ್ಮನೆ ಕೂತ್ಕೊಳ್ಳೋಕ್ಕೂ ಎಲ್ಲೂ ಪ್ಲೇಸಸ್ ಅಂದರೆ ಜಾಗ ಇರಲಿಲ್ಲ. ಆಮೇಲೆ ತುಂಬ ಪಾಚಿ ಥರ ಇತ್ತು, ಕಾಲು ಇಡೋದಕ್ಕೂ ಭಯ ಆಗ್ತಾಯಿತ್ತು. ಹಾಗಾಗಿ ನಾವೇನು ಮಾಡಿದ್ವಿ, ಸ್ವಲ್ಪ ಹೊತ್ತು ಹಾಗೆ ದಡದ ಮೇಲೆ ಕೂತ್ಕೊಂಡು ದೂರದಿಂದ ಸ್ವಲ್ಪ ಕ್ಲಿಪ್ಪಿಂಗ್ ಎಲ್ಲ ತೊಗೊಂಡು ನಾವು ಇನ್ನೇನು ಪೂಕುಡ ಲೇಕಿಗೆ ಹೋಗ್ತಾ ಇದ್ದೀವಲ್ವ, ಹೋದರೆ ಆಯಿತು ಅಂದ್ಬಿಟ್ಟು ನಾವು ಇಳಿದು ಬಂದಿದ್ದಕ್ಕೇ ಸ್ವಲ್ಪ ಕೂತ್ಕೊಂಡು ರೆಸ್ಟ್ ತೊಗೊಂಡಂಗಾಯಿತು. ಇನ್ನು ಎಲ್ಲ ಕೂತ್ಕೊಂಡು ಅದಾದಮೇಲೆ ತಿರ್ಗಾ ನಾವು ಮೇಲೆ ಹೋಗಿ ಅಲ್ಲಿಂದ ನಾವು ಲೇಕಿಗೆ ಹೋಗೋದಿತ್ತು, ಪೂಕುಡ ಲೇಕಿಗೆ. ಸೊ ಪೂಕುಡ ಲೇಕಿಗೆ ಹೋದ್ವಿ. ಅಲ್ಲಿ ನಮ್ಮ ಪುಣ್ಯನೋ ಏನೋ ಬೇಗನೆ ನಮಗೆ ಟಿಕೆಟ್ ಸಿಕ್ತು ಫ್ರೆಂಡ್ಸ್. ಟಿಕೆಟ್ ಸಿಕ್ಕ ತಕ್ಷಣ ಪೆಡಲ್ ಬೋಟಿಂಗಿಗೆ ಹೋಗಿ ನಾನಂತೂ ಪೆಡಲ್ ಮಾಡೋದಕ್ಕೆ ಕೂಡಲಿಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಕಾಲು ನೋಯ್ತಾ ಇತ್ತು. ಹಾಗಾಗಿ ನಮ್ಮ ಮನೆಯವರು ಮತ್ತು ನಮ್ಮ ವೈಭವ್ ಮುಂದೆ ಕೂತ್ಕೊಂಡ್ರು, ನಾನು ನಮ್ಮ ವರ್ಣಿಕಾ ಹಿಂದೆ ಕೂತ್ಕೊಂಡ್ವಿ. ಇನ್ನು ಬೋಟಿಂಗಿಗೆ 20 ಮಿನಿಟ್ಸ್ ಟೈಮ್ ಇತ್ತು. ಸರಿ, ನಾವು ಇಲ್ಲಿ ಬಂದಾಗ ಒಂದು 4 o'clock ಆಗಿತ್ತು ಅನಿಸುತ್ತೆ. 4 o'clock ಆದರೆ ಸ್ವಲ್ಪ ವೆದರು ಚೇಂಜ್ ಆಯಿತು, ಸ್ವಲ್ಪ ಮಳೆ ಬರೋ ಥರ ಆಯಿತು. ನಮಗೆ ತುಂಬಾ ಖುಷಿ ಆಯಿತು, ಯಾಕಂದರೆ ಹೋದಾಗಿಂದನೂ ನಾವು ಸಿಕ್ಕಾಪಟ್ಟೆ ಬಿಸಿಲಲ್ಲೇ ಓಡಾಡಿದ್ವಿ. ಈ ಮಳೆ ಬರೋ ಸೂಚನೆ ಕೊಟ್ಟಾಗಂತೂ ಸಿಕ್ಕಾಪಟ್ಟೆ ಗಾಳಿ ಚೆನ್ನಾಗಿ ಬಂತು, ಅಲ್ಲದೆ ಸ್ವಲ್ಪ ಹನಿ ಥರ ಬೀಳ್ತಾ ಇತ್ತು. ಸರಿ, ಚೆನ್ನಾಗಿದೆ ವೆದರು ಅಂದ್ಬಿಟ್ಟು ಹಾಗೆ ನಾವು ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಬೋಟಿಂಗು ಮಾಡಿದ್ವಿ. ವ್ಯೂ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ. ಒಟ್ಟಾರೆಯಾಗಿ ಈ 3 ಡೇಸು ವಯನಾಡಲ್ಲಿ ತುಂಬಾ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಇದು ಲಕ್ಕಡಿ ವ್ಯೂ ಪಾಯಿಂಟ್ ಅಂದ್ಬಿಟ್ಟು ಫ್ರೆಂಡ್ಸ್, ನಾವು ಊಟ ಎಲ್ಲ ಮಾಡಿಕೊಂಡು ಹೋಗ್ತಾ ದಾರಿಯಲ್ಲಿ ಈ ಒಂದು ವ್ಯೂ ಪಾಯಿಂಟ್ ನೋಡಿದ್ರಲ್ವ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.